ರಾಮವಿಲಾಸ್ ಪಾಸ್ವಾನ್ ರವರ ಸ್ಥಾಪಿತ ದಲಿತ ಸೇನೆ ಹೊಸಕೋಟೆಗೆ ಪ್ರವೇಶ. ಹೊಸಕೋಟೆ ತಾಲೂಕು ಸೇರಿದಂತೆ ರಾಜ್ಯ ಪದಾಧಿಕಾರಿಗಳ ಆಯ್ಕೆ, ಫಲಾನುಭವಿಗಳಿಗೆ ಸವಲತ್ತು ವಿತರಣೆ. ದಲಿತ ಸೇನೆಯು ರಾಷ್ಟ್ರೀಯ ಸಂಘಟನೆಯಾಗಿ ಭಾರತದ 10 ಹಲವು ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು, ಕರುನಾಡಿನಲ್ಲಿ 15 ವರ್ಷಗಳ ಹಿಂದೆ ಶಾಖೆ ಪ್ರಾರಂಭವಾಗಿದ್ದು, ರಾಜ್ಯಾಧ್ಯಕ್ಷರಾಗಿ ಹನುಮಂತ ಬಿ ಯಳಸಂಗಿಯವರು, ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಶುಪತಿ ಕುಮಾರ್ ಫರಾಸ್ ರವರು ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕು ಶಾಖೆ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು, ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಿಂದ ತೆರೆದ ಜೀಪಿನಲ್ಲಿ ಬೈಕ್ ರ್ಯಾಲಿ, ಕಾರು, ಆಟೋ ಸೇರಿದಂತೆ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನು ಮಾಡಿ ನಗರದ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೀಡಾ ಶ್ರೀನಿವಾಸ್ ಅವರು, ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಖಲೀದ್ ಖಾನ್ ರವರು ಸೇರಿದಂತೆ ವಿವಿಧ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆರಂಭವಾಗಿ, ಕಾರ್ಯಕ್ರಮದಲ್ಲಿ ಗೊಟ್ಟಿಪುರ ಚಂದ್ರಶೇಖರ್ ಅವರನ್ನು ದಲಿತ ಸೇನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರನ್ನಾಗಿ ಜಗನ್ ಕೋಟೆರವರನ್ನು, ಗೌರವಾಧ್ಯಕ್ಷರನ್ನಾಗಿ ರವಿರವರನ್ನು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಅಮ್ಜದ್ ರವರನ್ನು, ಉಪಾಧ್ಯಕ್ಷರನ್ನಾಗಿ ನರಸಿಂಹಮೂರ್ತಿರವರನ್ನು, ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾಗಿ ಗೌಸ್ರವರು, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ರವರು, ಕಾರ್ಯದರ್ಶಿಯಾಗಿ ಮಂಜುನಾಥ್, ಖಜಾಂಚಿಯಾಗಿ ಲಕ್ಷ್ಮೀಕಾಂತ್, ಯುವ ಘಟಕದ ಅಧ್ಯಕ್ಷರಾಗಿ ಶಾಂತಕುಮಾರ್, ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್, ಮಾಧ್ಯಮ ಘಟಕದ ಅಧ್ಯಕ್ಷರಾಗಿ ರಾಳಕುಂಟೆ ಶ್ರೀನಿವಾಸ್ ಅವರನ್ನು, ಸಂಚಾಲಕರಾಗಿ ರಮೇಶ್ ಅವರನ್ನು, ಸಂಘಟನಾ ಕಾರ್ಯದರ್ಶಿಯಾಗಿ ದಶರಥ್ ಕುಮಾರ್ ಅವರನ್ನು ಹಾಗೂ ಅಲ್ಪಸಂಖ್ಯಾತ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಸಲೀಂ ಅವರನ್ನು ಸೇರಿದಂತೆ ಹೊಸಕೋಟೆ ತಾಲೂಕು ಗೌರವಾಧ್ಯಕ್ಷರಾಗಿ ತಮ್ಮಯ್ಯನವರು, ಅಧ್ಯಕ್ಷರಾಗಿ ಮುನ್ನರಸಿಂಹರವರು, ಉಪಾಧ್ಯಕ್ಷರಾಗಿ ದೇವರಾಜ್ರವರು, ಹೊಸಕೋಟೆ ಟೌನ್ ಅಧ್ಯಕ್ಷರಾಗಿ ರಾಘವೇಂದ್ರ ಸಿಂಗ್ ರವರು, ಪ್ರಧಾನ ಕಾರ್ಯದರ್ಶಿಯಾಗಿ ವಿಲಾಸ್ ಟಿಕಂದವರವರು, ಕಾರ್ಯದರ್ಶಿಯಾಗಿ ಹರೀಶ್ ರವರು, ಖಜಾಂಚಿಯಾಗಿ ಮುನಿರಾಜ್ರವರು, ಸಂಚಾಲಕರಾಗಿ ನರೇಂದ್ರ ಬಾಬುರವರು, ಸಂಘಟನಾ ಕಾರ್ಯದರ್ಶಿಯಾಗಿ ಭೈರಪ್ಪ, ಸಂಘಟನಾ ಕಾರ್ಯದರ್ಶಿಯಾಗಿ ಮುನೀಂದ್ರ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಇಲಿಯಾಸ್ ಪಾಷಾ, ಉಪಾಧ್ಯಕ್ಷರಾಗಿ ಜಿಯಾವುಲ್ಲಾ, ಯುವ ಘಟಕದ ಅಧ್ಯಕ್ಷರಾಗಿ ವೇಣು, ನಿರ್ದೇಶಕರಾಗಿ ಕೆಂಚಪ್ಪ, ಸಂಘಟನಾ ಕಾರ್ಯದರ್ಶಿಯಾಗಿ ಮುನಿರಾಜ್, ಉಪಾಧ್ಯಕ್ಷರಾಗಿ ರೋಷನ್ ಸೇರಿದಂತೆ ಎಲ್ಲ ಘಟಕಗಳ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿ, ಇದೇ ಸಂದರ್ಭದಲ್ಲಿ ಅಪಘಾತದಲ್ಲಿ ಮತ್ತು ಹೃದಯಾಘಾತದಿಂದ ವಿಧಿವಶರಾಗಿದ್ದ ಕಾರ್ಮಿಕರ ಕುಟುಂಬಕ್ಕೆ ದಲಿತ ಸೇನೆಯ ವತಿಯಿಂದ ಆರ್ಥಿಕ ನೆರವನ್ನು ಕೂಡ ನೀಡಲಾಗಿ, ಸರ್ಕಾರದಿಂದ ಬಂದಿದ್ದ ಮದುವೆ ಧನ ಹಾಗೂ ವಿಮಾ ಹಣವನ್ನು ಕೂಡ ವಿತರಣೆ ಮಾಡಲಾಯಿತು. ಕರ್ನಾಟಕದಲ್ಲಿ ನಮಗೆ ದಲಿತ ಸೇನೆ ಬಂದಿರೋದು 15 ವರ್ಷ ಆಯಿತು. 15 ವರ್ಷದಿಂದ ಇವತ್ತುವರೆಗೂ ಕರ್ನಾಟಕ ಎಲ್ಲ ಭಾಗದಲ್ಲಿ ದಲಿತ ಸೇನೆ ಬಲವಾಗಿ ಕಟ್ಕೊಂಡು ಬಂದಿದ್ದೀವಿ. ನೂತನವಾಗಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಚಂದ್ರಣ್ಣ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ಇವ್ರನ್ನ ಆಯ್ಕೆ ಮಾಡಿದ್ದೀವಿ. ಮತ್ತು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ನಮ್ಮ ಜಗನ್ ಆಯ್ಕೆ ಮಾಡಿದ್ದೀವಿ. ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಮುನ್ನರಸಿಂಹನವರು ಮಾಡಿದ್ದೀವಿ. ಈ ಒಂದು ಎಲ್ಲ ಕಡೆನೂ ನಾವು ದಲಿತ ಸೇನೆ ಕಾರ್ಯಕರ್ತರನ್ನ ಈ ಥರ ಒಂದು ಸಂಘಟನೆ ಮಾಡಿ ಮುಂದೆ ದಿನಗಳಲ್ಲಿ ಎಲ್ಲ ಬಡವರಿಗೆ ಎಲ್ಲ ಜನಕ್ಕಾಗಿ ಹೋರಾಟ ಮಾಡಿ ಒಂದು ನ್ಯಾಯ ಕೊಡಿಸಬೇಕಾಗಲ್ಬಿಟ್ಟು ಅಂತ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಒಂದು ದಲಿತ ಸೇನೆಯನ್ನು ಹುಟ್ಟಾಕಿದ್ದೀವಿ. ಮುಂದೆ ದಿನದಲ್ಲಿ ಇದೇ ರೀತಿಯಲ್ಲಿ ದಲಿತ ಸೇನೆ ಕಟ್ಟಬೇಕಂತ ಹೇಳ್ಬಿಟ್ಟು ನಮ್ಮ ಮುಖಂಡರನ್ನೆಲ್ಲ ಮನವಿ ಮಾಡ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ದಲಿತ ಸೇನಾ ಸಂಘಟನೆಯನ್ನು ಅಧಿಕೃತವಾಗಿ ಈ ಒಂದು ತಾಲೂಕಿನಲ್ಲಿ ನಾವು ಉದ್ಘಾಟನೆ ಮಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಹಾಗಾಗಿ ಈ ಒಂದು ದಲಿತ ಸೇನಾ ಸಂಘಟನೆ 27/7/2025 ಭಾನುವಾರ ಈ ದಿನ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು, ಮಹಿಳೆಯರು, ವಿದ್ಯಾವಂತ ಯುವಕರು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ತುಂಬಾ ಯಶಸ್ವಿಯಾಗಿ ಹೊಸಕೋಟೆ ತಾಲೂಕು
ಕೇಂದ್ರ ಕಚೇರಿಯಾದಂಥ KEB ಸರ್ಕಲ್ ಇಂದ ಒಂದು ಜಾಥಾ ಮುಖಾಂತರ ಈ ಒಂದು ಅಂಬೇಡ್ಕರ್ ಭವನಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡೋ ಮುಖಾಂತರ ಈ ಒಂದು ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಾದಂತಹ ಎಲ್ಲ ಪದಾಧಿಕಾರಿಗಳು ಇವರಿಗೆ ನಮಗೆ ಪದವಿ ಪ್ರಮಾಣ ಪತ್ರ ನೀಡಿ ಈ ಒಂದು ಅಧಿಕೃತವಾಗಿ ದಲಿತ ಸೇನೆ ಸಂಘಟನೆಗೆ ಪದಾಧಿಕಾರಿಗಳು ನೇಮಕ ಮಾಡಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಈ ಸಮಯದಲ್ಲಿ ಆಗುತ್ತಂತಹ ಅನ್ಯಾಯ ಹೋರಾಟ ಮುಖಾಂತರ ಸಾಮಾಜಿಕ ನ್ಯಾಯಕ್ಕಾಗಿ ಬಡವರಿಗೆ ಸೇವೆ ಮಾಡೋಕ್ಕೋಸ್ಕರ ಈ ಒಂದು ದಲಿತ ಸಂಘಟನೆ ಎಲ್ಲ ಸಾರ್ವಜನಿಕರ ಪರವಾಗಿ, ದಲಿತರ ಪರವಾಗಿ, ಬಡವರ ಪರವಾಗಿ, ಶೋಷಿತರ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಮುಗಿಸ್ತೀನಿ. ಹೊಸಕೋಟೆ ತಾಲೂಕಿನಲ್ಲಿ ಏನು ನಾವು ಕಾರ್ಮಿಕ ಘಟಕದ ವತಿಯಿಂದ ಏನು ದಲಿತ ಸೇನಾ ಸಂಘಟನೆ ವತಿಯಿಂದ ಆಕ್ಸಿಡೆಂಟ್ ಡೆತ್ ಪರಿಹಾರ ನಿಧಿಯನ್ನ ಒಂದು 10 ಲಕ್ಷ ಹಾಗೂ ಮದುವೆ ಧನ ಸಹಾಯ ಒಂದು 10 ಲಕ್ಷ, ಈ ತರ ಅಂಗವಿಕಲರಿಗೆ ಹಾಗೂ ದಲಿತ ಸೇನೆ ಒಂದು ಶೇರ್ ಮಾಡಿಸಿ ನೋಂದಣಿ ಆದವರಿಗೆ ನಾವೇನು ಈಗಾಗಲೇ ನಾವು ಪ್ರಕಟಣೆ ನೀಡಿರುವಂತೆ ದಲಿತ ಸೇನಾ ಸಂಘಟನೆಯಲ್ಲಿ ಏನು 200 ರೂಪಾಯಿ ಶೇರ್ ಕಟ್ಕೊಂಡು ಅವರಿಗೆ ನೋಂದಣಿ ಮಾಡ್ಕೊಂಡವರು ಯಾರಾದರೂ ತುಂಬ ಬಡವರಾಗಿರೋರಿಗೆ ನಾವು ಸ್ಥಳಕ್ಕೆ ಹೋಗಿ ಅವ್ರಿಗೆ 5,000 ರೂಪಾಯಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಆಕ್ಸಿಡೆಂಟ್ ಆಗಿ ಯಾರನ್ನ ಬಡವರು ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಿ 5,000 ರೂಪಾಯಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ತುಂಬ ಬಡವರು ಸ್ವಾಭಾವಿಕ ಮರಣ ಹೊಂದಿದ್ರು ಸಹ ಹೋಗಿ ನಮಗೆ ಕರೆ ಬಂದಿದ ತಕ್ಷಣ ಮನೆಗೆ ಹೋಗಿ ಅವರಿಗೆ ಕರ್ಮಾದಿಗಳನ್ನ ಮಾಡೋದಕ್ಕೆ ಒಂದು 5,000 ಕೊಡುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಹೊಸಕೋಟೆ ತಾಲೂಕು ಸಂಘಟನೆ ದಲಿತ ಸೇನಾ ಸಂಘಟನೆಯಿಂದ ಮಾಡ್ತೀವಂತ ಈ ಸಂದರ್ಭದಲ್ಲಿ ಪ್ರಕಟಣೆ ನೀಡ್ತಾ ಇದ್ದೀನಿ. ದಲಿತ ಸೇನಾ ಸಂಘಟನೆ ಉದ್ಘಾಟನೆ ದಿವಸ 1000 ನೋಂದಣಿದಾರರಿಗೆ, ಶೇರ್ ಹೋಲ್ಡರ್ಸ್ಗೆ ಉಚಿತವಾಗಿ 2 ಲಕ್ಷ ರೂಪಾಯಿ 1000 ಕಾರ್ಡನ್ನು ಈಗಾಗಲೇ ನಾವು ಉಚಿತವಾಗಿ ನೋಂದಣಿ ಕಾರ್ಡನ್ನು ವಿತರಣೆ ಮಾಡಿ, ಶೇರ್ ನೋಂದಣಿ ಕಾರ್ಡನ್ನು ವಿತರಣೆ ಮಾಡಿ ಅವರಿಗೆ ಇನ್ನು ಮುಂದೆ ಪ್ರತಿ ದಿವಸ ಅವ್ರಿಗೆ ಏನೇ ಸಮಸ್ಯೆ ಬರಲಿ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವ್ರ ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟಿದ್ದೀವಿ. ಅದೇ ಪ್ರಕಾರ ನಡ್ಕೊಂತೀವಿ ಕೂಡ. ಹಾಗಾಗಿ ಈ ಒಂದು ಪ್ರಕಟಣೆ ನೀಡ್ತಾ ಇದ್ದೀವಿ. ಜೈ ಭೀಮ್. ಈ ದಿನ ಏನು ನಮ್ಮ ಜೈ ಭೀಮ್ ಎಲ್ಲರಿಗೂ ಏನು ಈ ದಿನ ದಲಿತ ಸೇನೆ ಈ ಸಂಘಟನೆ ಇವತ್ತು ಏನು ಉದ್ಘಾಟನೆ ಆಗಿದೆ, ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೇರಣಾ ಶ್ರೀನಿವಾಸ್ ಅಣ್ಣವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬಡವರಿಗಾಗಿ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ಖಂಡಿತವಾಗಿ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೀರಿ. 3 ಜನಕ್ಕೆ ಏನೇನು ಮಾಡಬೇಕು ಅನ್ನೋದು, ಒಂದು ಅಂಗವಿಕಲರಿಗೆ, ಒಂದು ಕ್ಯಾನ್ಸರ್ ಪೇಷಂಟ್ಗೆ, ಮತ್ತು ಇನ್ನೊಬ್ರು ಒಬ್ರು ಮಗುಗೆ ತಂದೆ ತಾಯಿ ಇಲ್ದಿರೋ ಒಂದು ಅನಾಥ ಮಗುಗೆ ಏನು ಸಹಾಯ ಮಾಡಿದ್ದೀರೋ ಮುಂದಿನ ದಿನಗಳಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಟೀಮ್ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ. ಅದಕ್ಕೆ ನಮ್ಮ ಬೀಳಾ ಶ್ರೀನಿವಾಸನವರು ನಮಗೆ ಸಾಥಿರ್ತಾರೆ. ಅದೇ ರೀತಿ ನಮ್ಮ ನಾಗರಾಜಣ್ಣವರು ನಮಗೆ ಸಾಥಿರ್ತಾರೆ. ಇಷ್ಟೇಳಿ ನಾನು ಮಾತಾಡ್ತೀನಿ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಹೇಳಿ ಸರ್. ಮುನಿ ನರಸಿಂಹ ಅಂತ ಹೇಳಿ, ತಾಲೂಕು ಅಧ್ಯಕ್ಷರು, ಹೊಸಕೋಟೆ ತಾಲೂಕು ದಲಿತ ಸೇನೆ. ಜೈ ಭೀಮ್. ಜೈ ಭೀಮ್. ಹಲವಾರು ದಿನಗಳ ಕನಸು ದಲಿತ ಸೇನೆಯನ್ನು ನಾನು ಹೊಸಕೋಟೆ ತಾಲೂಕಿನಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹಲವಾರು ದಿನಗಳ ಕನಸನ್ನು ಇವತ್ತು ನಾವು ನನಸು ಮಾಡಿದ್ದೀವಿ. ಏನು ನಾವು ಆಶ್ವಾಸನೆ ಕೊಟ್ಟಿದ್ವಿ, ಈ 1000 ನೋಂದಣಿ ಕಾರ್ಡ್ಗಳನ್ನು ಜನರಿಗೆ ಕೊಟ್ಟಿದ್ವಿ. ಸ್ವಾಭಾವಿಕ ಮರಣ ಹಾಗೂ ಅಪಘಾತ ಆದಂಥ ಸಂದರ್ಭದಲ್ಲಿ ನಿಮಗೆ 5,000 ಕೊಡುವಂಥ ಕೆಲಸ ನಮ್ಮ ಈ ದಲಿತ ಸೇನೆಯಿಂದ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟು ಇವತ್ತು ನಾವು ನುಡಿದಂತೆ ಈ 3 ಜನಕ್ಕೆ ನಾವು ಇದನ್ನು 5,000 ಅಂತ ನಾವು ಕೊಟ್ಟಿದ್ದೀವಿ. ಇದೇ ರೀತಿ ಇನ್ನು ಉಳಿದ ದಿನಗಳಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ನಮ್ಮ ಬೀಡಾ ಶ್ರೀನಿವಾಸ ಅಣ್ಣನವರ ನೇತೃತ್ವದಲ್ಲಿ ಹಲವಾರು ಕಷ್ಟ ಸುಖಗಳಿಗೆ ಬಡವರಿಗೆ ಕಷ್ಟ ಸುಖಗಳನ್ನು ಬಂದಂಥ ಸಂದರ್ಭದಲ್ಲಿ ನಾವು ಸದಾ ಅವ್ರ ಬಗ್ಗೆ ನಿಲ್ತೀವಿ ಅಂತ ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ನನ್ನ ಹೆಸರು ಅಮ್ಜದ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ನನ್ನನ್ನು ಜೈ ಭೀಮ್. ನನ್ನ ಹೆಸರು ಜಗನ್ನಾಥ್ ಗಾಯಕ್ವಾಡ್ ಅಂತ. ನಾನು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಈಗ ನಮ್ಮ ಬೀಡಾ ಶ್ರೀನಿವಾಸ ಅಣ್ಣನವರ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ನೆರವನ್ನು ಕಾರ್ಯವನ್ನು ಮಾಡಿದ್ದೀವಿ. ನೆರವು ಅಂದರೆ ಕಾರ್ಡ್ಸ್ ಕೊಟ್ಟಿದ್ದೀವಿ ಎಲ್ಲರಿಗೂ. ಅದರಲ್ಲಿ ಅಪಘಾತ ಆದಲ್ಲಿ, ಅದೇ ರೀತಿ ಅವ್ರು ಏನಾದರೂ ಆಕಸ್ಮಿಕ ಮರಣದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ 5,000 ರೂಪಾಯಿಗಳ ಸಹಾಯಧನವನ್ನು ಮಾಡ್ತೀರಿ. ಅದೇ ರೀತಿ ಸರ್ಕಾರದಿಂದ ಕಾರ್ಮಿಕರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಶೋಷಿತ ವರ್ಗದವರಿಗಾಗಿರ್ಬೋದು
ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಹಾಗೂ ನಾವು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಿ ಅಂತ 12 ಮಾತು ನಮಗೆ